ಎಲ್ರಿಗೂ ನಮಸ್ಕಾರ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಪಲಾವ್ ಈ ಥರ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಬನ್ನಿ ಇಲ್ಲಿ ಒಂದು ಎಗ್ ರೈಸ್ ಮಾಡೋಣ. ಹೇಗಿರುತ್ತೆ? ಸಕ್ಕತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿ ಮಾಡಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನು ಅಂತ ನೋಡ್ಬಿಡೋಣ. ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 5 ರಿಂದ 6 ಹಸಿಮೆಣಸಿಕಾಯಿ, ಕರಿಬೇವು 1-2 ಕಡ್ಡಿ, ಹುರುಳಿಕಾಯಿ 8, ಕ್ಯಾರೆಟ್ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ 1 ಕಪ್ಪದು, ಮೊಸರು ಅರ್ಧ ಕಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಮೊಟ್ಟೆ ಇಲ್ಲಿ 8 ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ತೆಂಗಿನ ತುರಿ, ಹಾಗೆ ಹಸಿದು 2 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಕಲ್ಲು ಮತ್ತು ಪಲಾವ್ ಎಲೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಕಾಯಿಲಿ, ಇದು ಕಾದಿದೆ. ಇವಾಗ ಇದಕ್ಕೆ ಕಲ್ಲು ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಸ್ವಲ್ಪ ಘಮ ಬರಲಿ. ಕಾದಿದೆ, ಇವಾಗ ಆಗಿದೆ, ಘಮ ಬರ್ತಾ ಇದೆ. ನೆಕ್ಸ್ಟು ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿಕಾಯಿ, ಕರಿಬೇವು ಫ್ರೈ ಆಗಲಿ. ನೆಕ್ಸ್ಟ್ ನಾನು ಇದಕ್ಕೆ ಹುರುಳಿಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಮೊಟ್ಟೆ ಬಿರಿಯಾನಿಗೆ ಯಾರಪ್ಪ ಹುರುಳಿಕಾಯಿ ಕ್ಯಾರೆಟ್ ಹಾಕ್ತಾರೆ ಅಂದ್ಕೊಂಡಿದ್ದೀರಾ? ನಾನು ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅಷ್ಟರಲ್ಲಿ ನಾನಿಲ್ಲಿ 8 ಮೊಟ್ಟೆ ತೆಗೆದು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಲ್ಲ, ಅದಕ್ಕೆ ಜಸ್ಟ್ ಈ ಥರ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ, 1-3 ಕಡೆ. ಎಲ್ಲದಕ್ಕೂ ಅದೇ ರೀತಿ ಮಾಡ್ಕೊಬಿಡಿ, ಸ್ವಲ್ಪ ಲೈಟಾಗಿ, ಫುಲ್ ಡೀಪಾಗಿ ಕಟ್ ಮಾಡಬೇಡಿ. ಯಾಕಂದರೆ ಕುಕ್ಕರ್ಗೆ ಹಾಕಿ ವಿಸಲ್ ಹೊಡ್ಸುವಾಗ ರೈಸ್ ಜೊತೆ ಮಾಡುವಾಗ ಅದು ಓಪನ್ ಆಗಿಬಿಡುತ್ತೆ. ನಾನು ಏನಕ್ಕೆ ಈ ಥರ ಹಿಂಗೆ ಜಸ್ಟ್ ಲೈಟಾಗಿ ಓಪನ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಅದರೊಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ. ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ 1 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ದಪ್ಪ ಟೊಮೊಟೊ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೆ. ಇವಾಗ ಇದು ಫ್ರೈ ಆಗ್ತಿದೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬಿಡೋಣ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಬೇಡ ಅಂದರೆ ನೀವು ಆಲ್ ಇನ್ 1 ಗರಂ ಮಸಾಲ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕೋಬೋದು. ಇದು ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ಇಲ್ಲೊಂದು ಪಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಹಸಿದು ಏನು ಮೊಟ್ಟೆ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಇದರಲ್ಲಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಆ 2 ಮೊಟ್ಟೆ ಹಸಿದು ಏನಿತ್ತು ಇದನ್ನು ಒಡ್ಕೊಳ್ತೀನಿ. ಇವಾಗ ಇದು ಫ್ರೈ ಮಾಡ್ಕೊಬಿಡೋಣ. ಸೇಮ್ ಇದನ್ನು ಪ್ಲೇನ್ ಬುರ್ಜಿ ಥರ ಮಾಡ್ಕೊಳ್ಳೋಣ. ಬುರ್ಜಿ ಥರ ಮಾಡ್ಕೊಬಿಡೋಣ. ಇದನ್ನು ಪ್ಲೇನ್ ಹಾಫ್ ಬಾಯ್ಲ್ ಏನು ಬರುತ್ತೆ ಆ ಥರ. ಅಷ್ಟೇ ಇದು ಫ್ರೈ ಆಗ್ತಿದೆ. ಇದಕ್ಕೆ ನಾನು ಮೊಟ್ಟೆಗಳು ಬೇಯಿಸಿ ಇಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ
ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮೊಟ್ಟೆಗೂ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನೆಕ್ಸ್ಟ್ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ 2 ಮೊಟ್ಟೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಫ್ರೈ ಮಾಡ್ಕೋಬೋದು. ನಾನು 2 ಸಾಕು, ಯಾಕಂದರೆ 8 ಬೇಯಿಸ್ಕೊಂಡಿರೋದ್ರಿಂದ ಸಾಕು. ಇದು ಮಿಕ್ಸ್ ಮಾಡ್ಕೊಬಿಡೋಣ. ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಪುದೀನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಅಳತೆಯಲ್ಲಿ 3 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1-2 ಸ್ಪೂನ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕುದೀತಿದೆ. ನಾನಿಲ್ಲಿ 1.5 ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಬಿಡೋಣ ಇವಾಗ. ಇದನ್ನು ಮುಚ್ಚಳ ಮುಚ್ಚಿ 1 ವಿಸಲ್ ಹಾಕ್ಸ್ಕೊಳ್ಳೋಣ ಸಾಕು. ಒಂದು ವಿಸಲ್ ಆಗಲಿ, 1 ವಿಸಲ್ ಆದ್ಮೇಲೆ ನೋಡೋಣ.